ಫೈನಲಿ ಬಂದ್ಬಿಟ್ವಿ. ಇದು ಹಳೆ ಮನೆ. ಇದು ನೋಡಿ ಇವಾಗ ಕಟ್ಟುತ್ತಿರೋ ಮನೆ. ವರ್ಕ್ ಫ್ರಮ್ ಹೋಮ್ ಅಲ್ಲಿ ಮಾಡ್ತಿರೋರ್ನ ತೋರ್ಸಿ ಹಂಗೆ ಬಾ ಒಂಚೂರು. ಅಯ್ಯೋ ತಲೆ ಮೇಲೆ ಏನ್ ಮಾಡ್ತಿದ್ದೆ ನೀನು? ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊಬಗನು ನಾಚಿಸು ಹುಡುಗಿಯ ಇಂಡಿಯ ಮಂಡಿಯ ಬೆಡಗಿಯ. ಸೊ ನಾವಿವತ್ತು ನಮ್ಮ ಮನೆಯಲ್ಲಿದ್ದೀವಿ. ಅಗೇನ್ ನಮ್ಮ ಮನೆಗೆ ಬಂದಿದೀವಿ. ರಿಟರ್ನ್ ಪ್ರೀವಿಯಸ್ ವ್ಲಾಗು ಮನೇಲೇ ಇದ್ವಿ, ಈ ವ್ಲಾಗು ಮನೇಲೇ ಇದೀವಿ. ಬ್ಯಾಂಗ್ಳೂರಲ್ಲಿ ಏನು ವ್ಲಾಗ್ ತೆಗಿಯಕ್ ಆಗ್ತಾ ಇಲ್ಲ ಫ್ರೆಂಡ್ಸ್. ಸೊ ಹಂಗಾಗಿ ಮನೆಗೆ ಬಂದಿದೀವಿ. ಆಚೆ ಎಲ್ಲೂ ಹೋಗಕ್ ಆಗಲ್ಲ, ಸಖತ್ ಮಳೆ ಇದೆ. ವರ್ಕ್ ಫ್ರಮ್ ಹೋಮ್ ಅಲ್ಲಿ ಮಾಡ್ತಿರೋರ್ನ ತೋರ್ಸಿ ಹಂಗೆ ಬಾ ಒಂಚೂರು. ಅಯ್ಯೋ ತಲೆ ಮೇಲೆ ನೆಟ್ವರ್ಕ್ ಇಲ್ಲ, ಅದಕ್ಕೆ ಟವರ್ ಮೇಲ್ಗಡೆ ಮೊಬೈಲ್ ಇಟ್ಟಿದ್ದಾರೆ. ನನ್ನ ಮಗನು ಈ ಲೋಫರ್ ನನ್ ಮಕ್ಳು ಇವ್ರಿಬ್ರು ಸೇರ್ಕೊಂಡು ಇವನ್ಕ ದುಡ್ಡು ಕೊಡೋ ನನ್ ಮಕ್ಳವ್ರು ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಸೊ ತಿಂಡಿ ತಿನ್ಬೇಕು. ಎಲ್ರು ಆಲ್ರೆಡಿ ಫೇಸ್ ವಾಶ್ ಮಾಡಿ ಬಂದಿದ್ದಾರೆ. ಟಿಫನ್ ಮಾಡಿ ಇವಾಗ ಆಮೇಲೆ ಸಿಗೋಣ. ನಮ್ ಫಸ್ಟ್ ಅಕ್ಕ ಬಾಬು ಬರ್ತಾವ್ರೆ. ಅವ್ರ ನೆನೆನೆ ಬರ್ಬೇಕಾಗಿತ್ತು, ಅವ್ರ ಮನೇಲೂ ಹಬ್ಬ ಇದ್ದಿದ್ರಿಂದ ಬಂದಿಲ್ಲ. ಗಣೇಶ ಫೆಸ್ಟಿವಲ್, ಗೌರಿ ಫೆಸ್ಟಿವಲ್ ಎರಡು ಮುಗ್ದೋಯ್ತು, ಎರಡಕ್ಕೂ ಬಂದಿಲ್ಲ. ನೆಕ್ಸ್ಟ್ ಡೇ ವ್ಲಾಗ್ ತೆಗಿತಾ ಇರೋದು ಇದು. ಎಲ್ರಿಗೂ ಪೇಷಂಟ್. ನನಗೆ ಇವಾಗ ಸ್ಟಾರ್ಟ್ ಆಯ್ತು. ಸ್ಟಾರ್ಟ್ ಅಪ್ ಅಲ್ಲಿ ನಾನು ಸ್ಟಾರ್ಟ್ ಅಪ್. ಶ್ಯಾಮ ಅವರು ಆಲ್ರೆಡಿ ಸೆಕೆಂಡ್ ಸ್ಟೇಜ್ ಅಲ್ಲಿ ಇದ್ದಾರೆ. ಅವರು ಎಷ್ಟು ಡೆಡಿಕೇಶನ್ ಪರ್ಸನ್ ಅಂದ್ರೆ ತಲೆ ಮೇಲಿರ ಮೊಬೈಲ್ ನ ತೆಗಿತಾ ಇಲ್ಲ, ಆದ್ರೂ ಕೆಮ್ತಾ ಇದ್ದಾರೆ. ನಮ್ ಬಾವ ಅವ್ರಿಗೂ ಫುಲ್ ಹುಷಾರಿಲ್ಲ, ಕೆಮ್ಮು ಶೀತ. ಬಾವಾ ನಮ್ ಬ್ಲಾಗಿಗೆ ಏನ್ ಹೇಳ್ತೀರಾ? ನೋಡ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ ಅಂತ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಬಿಸಿಬೇಳೆ ಬಾತ್ ಫ್ರೆಂಡ್ಸ್. ಓ ಮೈ ಗಾಡ್, ಇಸ್ ಇಟ್? ಎಸ್, ತೆಗೆದುಕೊಳ್ಳಿ. ಬಾತೆ ಇಲ್ಲ ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ ಅಲ್ಲ, ಇದೆಯಲ್ಲ ತುಪ್ಪ ತಗೋಬರ್ತೀನಿ ತಡಿ. ನಾನು ಹೆಂಡತಿ ಮಾಡಿ ತಿಂದು ಬೇಜಾರಾಗಿತ್ತು. ಆರಾಮ ಮಾಡಿ ತಿಂದು ಖುಷಿ ಆಗ್ತಾ ಇದೆ. ಇವತ್ತೊಂದೇ ದಿನ ನೀನ್ ಇಲ್ಲಿರೋದು. ಎಮ್ಮಿ ಆಗಿದೆ, ಸ್ಪೈಸಿ. ನಾನ್ ಬಂದ್ರೆ ಡೈಲಿ ಸಾಯಕ್ಕಿಂತ ಒಂದ್ಸತಿ ಖುಷಿಯಾಗಿರೋದು ತುಂಬಾ ಇಷ್ಟ. ಒಂದಿನ ಅದ್ರ ನಿಮ್ದೇ ಇರೋದು. ದಯವಿಟ್ಟು ಯಾರು ಏನು ಅನ್ಕೋಬಿಡಿ. ಹಿಂದೆ ಎಲ್ಲ ಬ್ಯಾಕ್ ಗ್ರೌಂಡ್ ಅಲ್ಲಿ ನಮ್ ಕೂಮ್ಗಳು ಬರ್ತಾ ಇದಾವೆ. ನಮ್ಮ ಮನೆಯಲ್ಲಿ ಜಾಸ್ತಿ ಜನ ಇರೋದ್ರಿಂದ ಅಷ್ಟು ಕೂಮ್ ಇದ್ರು ಸಾಲಲ್ಲ ಫ್ರೆಂಡ್ಸ್, ಎಕಡೆಗಾರು ಹೋಗ್ಬಿಟ್ಟಿರುತ್ತೆ. ಹೌದು, ಅದಕ್ಕೆ ನಾನು ಕೂಮೇ ಯೂಸ್ ಮಾಡಲ್ಲ. ನಮ್ಮ ಅಜಿತ್ ಅವರು ಮಿಸ್ಸಿಂಗು ಇವತ್ತು, ಬಿಕಾಸ್ ಅವರು ಹೈದರಾಬಾದ್ ಅಲ್ಲಿ ಇದಾರೆ. ವರ್ಕ್ ಇಸ್ ವರ್ಷಿಪ್. ಹಂಗಾಗಿ ನೋಡಿ, ಜಾಯಿಂಟ್ ಫ್ಯಾಮಿಲಿ ಇದ್ರೆ ಚೆನ್ನಾಗಿರುತ್ತೆ. ಅವಾಗ ಹಿಂಗ್ ಬಂದು ಊಟ ಮಾಡಿ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿ. ಅದಕ್ಕೆ ಫ್ರೆಂಡ್ಸ್, ನಾವು ಒಬ್ಬರು ಇದ್ದಾಗ ಬರೋದೇ ಇಲ್ಲ ಬೆಂಗಳೂರಿಂದ. ಎಲ್ರು ಜೊತೆಗಿದ್ದಾಗ ಮಾತ್ರ ಬರೋದು. ಎಲ್ರು ಬರ್ತೀವಿ ಅಂದ್ರೆ ಅವತ್ತು ಫಿಕ್ಸ್ ಮಾಡೋದು ಡೇಟ್. ನಾವೆಲ್ಲ ರಜಾಕ ಬಂದಿದೀವಿ. ವರ್ಕ್ ಫ್ರಮ್ ಸಾಂಗ್ ಬಂದ ರಜಾಕ ಬಂದಿದ್ರೆ ಒನ್ ತಪ್ಪದ ತಲೆ ಮೇಲೆ ಮೊಬೈಲ್ ಇಟ್ಕೊಳ್ಳೋದು ಅಂದ್ರು. ಹೆಂಗೈತೆ? ₹100 ಬಾವಾ ನಮ್ ವ್ಲಾಗಿಗೆ ಹಾಯ್ ಮಾಡಿ. ಇವ್ರದೇ ಇದು ಕಡಿಮೆ ಆದ್ರೆ ಚಪ್ಕ ಚೆನ್ನಾಗಿದೆ. ಇದು ಕ್ವಾಲಿಟಿ ಎಲ್ಲ ಇಲ್ಲಿ ಬೇರೆ ನೋಡಿ ನಾನು ತಗೊಳ್ಳೋದ್ನೇ ಅಳಿತಾ ಇರೋದು. ಫ್ರೆಂಡ್ಸ್, ಒಳ್ಳೆ ಕಜ್ಜಾಯ ಮಾಡೈತೆ ನಮ್ಮಮ್ಮ. ಬಿಸಿ ಬಿಸಿ ಕಜ್ಜಾಯ ಮಾಡಿಕೊಡಲೆ ನಾನು ಅಂತ. ಬಿಡು.
ನೋಡಿ ಫ್ರೆಂಡ್ಸ್, ಈ ಥರ ಮಳೆ ಬಂದರೆ ಯಾರು ಎಲ್ಲಿಗೆ ಆಚೆಗೆ ಹೋಗೋಕ್ಕಾಗುತ್ತೆ ಹೇಳಿ. ಸೊ ಬೇಜಾರಪ್ಪ, ಊರಿಗೆ ಬಂದಿದ್ದು ವೇಸ್ಟ್ ಅನಿಸ್ತು ಈ ಸರಿ. ಎಲ್ಲಿಗೆ ಹೋಗಿದ್ದ ಆಂಟಿ? ಯಾರು ಕೊಟ್ಟವ್ರು ನಿಂಗದ? ಹಾಯ್ ಅನ್ನ ಆಂಟಿ. ಆಂಟಿ ನಮ್ಮ ಯೂಟ್ಯೂಬಿಗೆ ಹಾಯ್ ಮಾಡು. ಏನ ಜಿಲಿಟು ನೋಡಿ, ಬೆಂಗಳೂರಲ್ಲಿ ಈ ಫುಡ್ಡು ಸಿಗಲ್ಲ, ಸಿಕ್ಕಿದ್ರು ಈ ಥರ ಐಟಮ್ ಸಿಗಲ್ಲ. ಇದು ನ್ಯಾಚುರಲ್ಲು, ಯಾವುದೇ ಥರದ ಮೆಡಿಷನ್ ಹಾಕಿ ಬೆಳೆಸೋದಲ್ಲ. ಇದೇನು ಅಂತ ನಿಮ್ಮ ಕಡೆ ಏನಾದರೂ ಸಿಗೋದಾದರೆ ಕಮೆಂಟ್ ಮಾಡಿ. ಮಳೆಗಾಲದಲ್ಲಿ ಮಾತ್ರ ಸಿಗೋವಂಥ ಐಟಮ್ ಇದು. ಟ್ರೆಡಿಷನ್ ಆಗಿ ನೀರು ಕಾಯಿಸ್ತಾ ಇದ್ದಾರೆ, ಅದ್ರ ಜೊತೆಗೆ ಜೋಳ 2 in 1. ನಾವು ಗಾಳಿ ಬೀಸ್ತಾ ಇದ್ದೀವಿ ಹೊಗೆ ಒಬ್ಬರದಂಗೆ. ರಂಗಣ್ಣರಾಗೋದೊಂದು ಡೈಲಾಗ್ ನೆನಪಾಗುತ್ತೆ, ಯಾವಾಗ ನೋಡಿದ್ರೆ ಒಳ್ಳೆ ಬತ್ಲ ಮನೆ ಇದ್ದಂಗೆ ಇರುತ್ತೆ. ಏನೂರ ಇದು ಯಾವಾಗಲೂ ಬತ್ಲ ಮನೆ ಇದ್ದಂಗೆ ಇರ್ತದೆ. ನಮ್ಮ ಹಸುಗಳೆಲ್ಲ ಪಾಪ ಹೊರಗಡೆ ಮೇಯಂಗಿಲ್ಲ, ಇಲ್ಲೇ ಹುಷಾ ಅಪ್ಪಾಜಿ ಕೊಟ್ಟು ಇದು ನಿಮ್ದು ಪಂಚೆ ಹುಷಾರು. ಸೇಮ್ ನಿಮ್ ತರನೇ ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ನಿಮ್ ನಾರ್ಮಲ್ ಗಾಡಿ ತರನೇ ಏನು ಪ್ರಾಬ್ಲಮ್ ಇಲ್ಲ. ಓಡ್ಸೈತೆ ಗಾಡಿ ಇದೆ, ಈಗ ಹೊರಟಿದ್ರೆ ಸರಿಯಾಗದ ಕಣೆ. ನಾವು ಅಪ್ಪಾಜಿಗೆ ಎಲ್ಲಾಯ್ತಂತ ಅಪ್ಪಾಜಿ ಫೇವರೇಟ್. ಸೂಪರ್ ಆಗೈತೆ ಬಿಡಮ್ಮ. ಸೊ ಫ್ರೆಂಡ್ಸ್, ನಾವು ನಮ್ಮ ಅಜ್ಜಿ ಊರಿಗೆ ಹೋಗ್ತಾ ಇದ್ದೀವಿ ಇವಾಗ. ಯಾರ್ಯಾರು ಹೋಗ್ತಿದ್ದೀವಿ ಅಂದರೆ ನೋಡಿ, ಯಾವಾಗಲೂ ವರ್ಕ್ ಫ್ರಮ್ ಹೋಮ್. ಮಕ್ಕ, ನಮ್ಮ ಬಾವ ಅಲ್ಲಿಬ್ರು ಬುಲೆಟಲ್ಲಿ ಬರ್ತಾರೆ ಇವಾಗ. ನೋಡಿ ಇಲ್ಲಿ ನಮ್ಮನ್ನು ಕಳ್ಸೋಕ್ಕೋಸ್ಕರ ಎಷ್ಟು ಜನ ನಿಂತವ್ರೆ. ಶಿವಮೊಗ್ಗ ಈಗಿನ ಇತ್ತು, ಈಗ ಕಾಯಿ ಕೊಡಕ್ ಹೋಯ್ತೈತಂತೆ ಈಗ. ಗಣಪನೆ ಕೊಡಿಸ್ಬೋದಿತ್ತು. ಇವತ್ತು ನಾಳೆ ನಮ್ಮ ಮನೆಯಲ್ಲಿ ಗಣೇಶ ಹಬ್ಬ ಇರೋದ್ರಿಂದ ಅನ್ನದಾನ ಮಾಡಿಸ್ತಿದ್ದೀವಿ ಊರಿಗೆಲ್ಲ. ಅದನ್ನು ವ್ಲಾಗ್ ಅಪ್ಲೋಡ್ ಮಾಡ್ತೀನಿ, ಇದಾದ್ಮೇಲೆ ಅದನ್ನು ಮಾಡ್ತೀನಿ ನೋಡಿ. ಓಕೆ, ಸೊ ಇದೆಲ್ಲ ಭತ್ತದ ನಾಟಿ ಮಾಡಿರೋದು ಇವಾಗ ಅಲ್ಲಿ ಮಾಡ್ತಾ ಇದ್ದಾರೆ. ಇನ್ನು ನಾಟಿ ಮಾಡಿದ್ದಾರೆ ಅಂಡ್ ಇದು ಕೂಡ ಇವಾಗ ನಾಟಿ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನೋಡಿ, ಎಲ್ಲ ಉಳ್ತಿದ್ದಾರೆ, ನಾಟಿ ಮಾಡಕ್ಕೆಲ್ಲ ರೆಡಿ ಮಾಡ್ತಿದ್ದಾರೆ. ಆಯನ್ ಬಿಡಿ, ಹೆಂಗ ಅನಿಸ್ತಾ ಇದೆ? ಬಿಟ್ಟು ಗಂಡ ಹೇಳ್ತಿ ಇಬ್ರು ಇದು ಬಟರ್ ಫ್ರೂಟ್ ಐತೆ, ಕಿತ್ಕೊಂಬಂದ್ಬಿಡಿ. ಅಲ್ಲಿ ನೋಡಿ ಎಷ್ಟೊಂದೈತೆ. ಯಾವಾಗಲೂ ಇದು ಕಡಿಮೆ ಆಗಲ್ಲ ಅಂತ ಕಣೆ ಅದು. ಹೆಂಗ್ ಕಾಣಿಸ್ತಾ ಹೇಗಿದೆ ಜೀವನ? ಜಾಲಿ ಎಲ್ಲ ಜಾಲಿ 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 ಎಲ್ಲ ಜಾಲಿ. ಹೆಂಗಿತ್ತು? ಫೈನಲಿ ಬಂದ್ಬಿಟ್ವಿ. ಇದು ಹಳೆ ಮನೆ, ಇದು ನೋಡಿ ಇವಾಗ ಕಟ್ಟುತ್ತಿರೋ ಮನೆ. ಎಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದ್ರು. ಹ್ಞೂಮ್ಮ, ಅವ್ರಿಗೆ ವರ್ಕ್ ಫ್ರಮ್ ಹೋಮ್ ಇರುವ ಕಾರಣ ನಾವ್ ಯಾರಿಗೋಸ್ಕರ ಇಷ್ಟೊಂದೆಲ್ಲ ಕೂಡಿಡ್ತಾ ಇದೀವಿ? ಅವನಿಗೋಸ್ಕರ ತಾನೇ. ನೋಡ್ತಾ ಇದೀವಿ
ಬಂದು ಅವಳು ಬಂದವಳು ಎಲ್ಲ ಸೊಪ್ಪು ಎಲ್ಲದು ಇಲ್ಲೇ ಹಾಕೈತಲ್ಲ. ಮನೆ ಹೆಂಗಿದೆ ನೋಡ್ಕೊಂಬರೋಣ. ಫೌಂಡೇಶನ್ ಹಾಕ್ದಾಗಿಂದ ಇವಾಗಲೇ ಬಂದಿರೋದು, ಎಲ್ಲರೂ ನೋಡಕ್ಕೆ ಹೋಗ್ತಾ ಇದೀವಿ. ನಾವೆಲ್ಲ ಚಿಕ್ಕ ಮನೆ ಆಗುತ್ತೆ ಅನ್ಕೊಂಡ್ವಿ, ನೋಡಿದ್ರೆ ಹೆವಿ ದೊಡ್ಡದಾಗಿದೆ ಇವಾಗ. ಅಯ್ಯೋ ನಡಿ, ಡ್ಯೂಪ್ಲೆಕ್ಸು. ಸೊ ಹಂಗಾಗಿ ಸ್ಟೆಪ್ಸ್ ಇಲ್ಲೇ ಬಂದ್ಬಿಟ್ಟಿದೆ ಸ್ಟಾರ್ಟಿಂಗೆ. ಇದು ಹಾಲು. ಆ್ಯಂಡ್ ಇದು ಗೊತ್ತಿಲ್ಲ, ಮೇ ಬಿ ವಾಶ್ರೂಮ್ ಅನಿಸುತ್ತೆ, ಐ ಥಿಂಕ್ ವಾಶ್ರೂಮು. ಹೌದು, ವಾಶ್ರೂಮೇ ಫ್ರೆಂಡ್ಸ್. ಇದು ಆಚೆಗೆ ಹೋಗೋದಕ್ಕೆ ಅಂತ ಒಂದು ಡೋರ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಫುಲ್ ಎಲ್ಲ ಮೇಲೆ ಇವಾಗ RCC ಸೆಕೆಂಡ್ದು ಇವಾಗ ಹಾಕಿರೋದ್ರಿಂದ ಮೇಲೆ ಹೋಗೋಕ್ಕಾಗಲ್ಲ. ಇಲ್ಲೊಂದೇನು ಈ ಕಡೆ ಹಾಗೆ ಸಿಂಪಲಾಗಿ ತೋರಿಸ್ತಿದ್ದೀನಿ. ಎಲ್ಲ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಬಂದು ತೋರಿಸೋಣ. ಇದು ಕಿಚನ್, ಇನ್ನು ಏನೂ ಆಗಿಲ್ಲ. ಅಗೇನ್ ಇದೊಂದು ರೂಮ್. ಇದು ದೇವರ ಮನೆ. ದೇವರ ಮನೆ ತುಂಬ ಚೆನ್ನಾಗಿದೆ. ಐಶೋ ಕಡೆದೇನು ವಾಶ್ರೂಮಾ? ಇದಲ್ಲ ಆ್ಯಕ್ಚುಲಿ. ಇವಾಗ ಇನ್ಮೇಲೆ ನೆಕ್ಸ್ಟ್ ಕೆಲಸ ಇರೋದು. ನೋಡಿ ಇಲ್ಲಿ ಹಾಳಾಗಬಾರ್ದು ಅಂತ ಹೇಳಿ, ಲೈಕ್ ರಸ್ಟ್ ಹಿಡಿಬಾರ್ದು ಅಂತ ಹೇಳಿ ಈ ಥರ ಹಾಕಿದ್ದಾರೆ. ಅದು ತೇಗನೆ ಮುಂದೆ ಮೇಲೆ ಹೋಗೋಣ ಬನ್ನಿ. ಓಹ್, ನಾನು ಫುಲ್ ಬಗ್ಬೇಕು. ಹಾಂ ಹಾಂ, ಇದು ಇವಾಗ ಹಾಕಿರೋದು, ಸೊ ಹಾಗಾಗಿ ಕಾಣಿಸ್ತಾ ಇದೆ ಅಲ್ಲ. ಮೇಲ್ ಟೆರಸ್ ಅನ್ಸುತ್ತೆ. ಸೊ ಗೈಸ್ ನೋಡಿ, ಇಲ್ಲಿ ಇಟ್ಕೊಂಡು ನೋಡಿದ್ರೆ ಇಷ್ಟು ಹೈಟಲ್ಲಿದೆ ಇದು. ಓಹೋ, ಇದೇನಕ್ಕೆ ಬಿಟ್ಟಿರೋದು ಮಮ್ಮ? ಹ್ಞೂ ಕರೆಕ್ಟು ಬೇಕು. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ, ಒಂದ್ ಮಣ ಮೇಕಪ್ ಮಾಡ್ಕೊಂಡು ಹೌದು. ನಿಧಾನಕ್ಕೆ ನಡಿ. ಇದು ಬಾಲ್ಕನಿ ಥರನಾ? ಓಹೋ ಹೋ, ಬಾರಪ್ಪ ಇಶು ಬಿದ್ದಿದ್ದು. ಹೌದು, ಇರಬೇಕು ಬರೋದು. ಇದನ್ನ ಕ್ಲೀನಿಂಗಿಗೆ ಇರೋದು ಇವಾಗ. ಒಂದ್ ಕಡೆಯಿಂದ ಅರ್ಸ್ಕೊ ಬಂದ್ರೆ ಅಲ್ಲಾಡಂಗಿಲ್ಲ ಅಂತ. ಬಾತ್ರೂಮ್ ಇಲ್ಲಿ ಕೊಡಂಗಿಲ್ಲ, ಲಾಸ್ಟಿಗೆ ಇಟ್ಟವನು ಇಂಜಿನಿಯರು. ಇದು ನಡೆಯಂಗಿಲ್ಲ ಅಂತ ಕೆಳಗೆ ದೇವ್ರ ಇರ್ತದೆ, ಮೇಲೆ ತಲೆ ಮೇಲೆ ನಡೀತಿಲ್ಲ. ಅದಕ್ಕೆ ಅದೇ ಇಲ್ಲಿ ಇಂಟು ಮಾರ್ಕ್ ಹಾಕ್ಬಿಟ್ಟಿದೆ. ಇಷ್ಟ ಆಗ ಏನು ಇದು ಕೆಳಗೆ ಮೇಲೆ ಇಲ್ಲ, ಕೆಳಗೆ ಮೇಲೆ ಎರಡು ಸೇರಿ 25 40 ಲಕ್ಷ ಮೇಲೆ ಇದೆ. ಇಂಟೀರಿಯರ್ ಯಾವಕ್ಕೆಲ್ಲ ಜಾಸ್ತಿ ತಗೊಳ್ತೀವಿ.
ಇದೆ ವೀಳ್ಯದೆಲೆ ನೋಡಿ. ಇಲ್ಲವಾಗೆಲ್ಲ ಯಾವ್ದೋ ರಾಮ್ ಕಾಫರ ಸರಿ ಆರ್ಟಿಸಿಗೆ ಎಲ್ಲಕ್ಕೂ ರಾಮ್ಪನೇ ಮಾಡೋದು ಮನೆ ರಾಮ್ಪನ ಯೂಸ್ ಮಾಡಿ ಇದಕ್ಕೆ 390 ಸಿಮೆಂಟ್ ಆಗಿತ್ತು, ಅದಕ್ಕೆ 360 230 ನಗರ. ಟೆಂತ್ಗೆ ಬರಲ್ಲ, ನೀನು ಇದನ್ನೇ ಓದ್ಬಿಟ್ಟೆ ಆಮೇಲೆ ಫೈನಲ್ ಬರಲ್ಲ, ಫೈನಲಿ ಬರಲ್ಲ. ಬುಡಿ ಸ್ಯಾಕ್ರಿಫೈಸ್ ಮಾಡ್ಲಿ ನೋಡಿ ಫ್ರೆಂಡ್ಸ್. ಬಾಯ್ 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 ಬಾಯ್. ಮಳೆ ಬದ್ದಿಲ್ಲ ಬಿಡಿ, ಹುಷಾರಾಗಿ ಹೋಗಿ. ನೀನ್ ಬಾ ಫಸ್ಟ್ ಹುಷಾರಾಗಿ ನೆನ್ಕೊಂಡು. ಬಾಯ್ ಬಾಯ್. ನೋಡಿ ಇನ್ನ ಮುಗ್ದಿಲ್ಲ ಇವಳ್ದು ಕೆಲ್ಸ. ತರಿಕೆ ಎಷ್ಟು ಟೈಮ್ ಅಕ್ಕ? 7:32. ಇಲ್ಲೇ ಒಬ್ರು ಬರ್ತಿದ್ದಾರೆ ಗಾಡಿಯಲ್ಲಿ, ಬುಲೆಟ್ ಅಲ್ಲಿ. ನಾವು ಹೋಗ್ತಾ ಇದೀವಿ. ಫೈನಲಿ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ KA13 ಕನ್ನಡತಿ ಯೂಟ್ಯೂಬ್ ಚಾನಲ್ ಆ್ಯಂಡ್ ವಸ್ತ್ರ ಕಣಜ ಪೇಜ್ನ ಹೋಗಿ ಫಾಲೋ ಮಾಡಿ. ಥ್ಯಾಂಕ್ ಯು, ಬಾಯ್, ಲವ್ ಯು ಆಲ್.